ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಕುರ್ಚಿ ಕಿತ್ತಾಟದ ನಡುವೆ ಶಕ್ತಿ ಪ್ರದರ್ಶನ ಆಗ್ತಾ ಇರೋದು. ಪ್ರದರ್ಶನಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಸಹ ಆಗಿದೆ. ಸರ್ಕಾರದ ಸಾಧನಾ ಸಮಾವೇಶವನ್ನ ನಡೆಸಲಾಗ್ತಾ ಇದೆ ಮೈಸೂರಲ್ಲಿ. ಅದಕ್ಕೆ ಭರ್ಜರಿಯಾದಂತಹ ತಯಾರಿಯಾಗಿದೆ. ಸಮಾವೇಶ ಸ್ಥಳದ ವೇದಿಕೆ ಮುಂದೆ ರ್ಯಾಂಪ್ಗೆ ತಯಾರಿ ಮಾಡಲಾಗಿದೆ. ಸುಮಾರು 200 ಮೀಟರ್ ರ್ಯಾಂಪ್ ಅನ್ನ ಸಿದ್ಧಪಡಿಸಲಾಗಿದೆ. ರ್ಯಾಂಪ್ ಮೇಲೆ ಸಿಎಂ, ಡಿಸಿಎಂ ಹಾಗೆ ಖರ್ಗೆ ವಾಕ್ ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸರ್ಕಾರದ ಸಾಧನಾ ಸಮಾವೇಶಕ್ಕೆ ಕ್ಷಣಗಣನೆ ಆರಂಭವಾಗಿರ್ತಕ್ಕಂಥದ್ದು. ಸಾಧನಾ ಸಮಾವೇಶಕ್ಕೆ ಈಗ ವೇದಿಕೆಯ ಸಿದ್ಧತೆಗಳು ಅಂತಿಮ ಹಂತಕ್ಕೆ ಬಂದು ನಿಂತಿರ್ತಕ್ಕಂಥದ್ದು. ನೀವೀಗ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಬೃಹತ್ ಆದಂತಹ ವೇದಿಕೆಯನ್ನ ಗಮನಿಸ್ತಾ ಇದ್ದೀರಿ. ಅಂದ್ರೆ ಈ ಬಾರಿ 1 ಲಕ್ಷಕ್ಕೂ ಅಧಿಕ ಜನರನ್ನ ಸೇರಿಸಿ ಈ ಒಂದು ಬೃಹತ್ ಆದ ಕಾರ್ಯಕ್ರಮವನ್ನ ಮಾಡಬೇಕು ಅಂತೇಳಿ ಈಗ ಕಾಂಗ್ರೆಸ್ಸಿಗರು ಪ್ಲಾನ್ ಅನ್ನು ಕೂಡ ಹಾಕೊಂಡಿದ್ದಾರೆ. ಇದರಲ್ಲಿ ಸಾಧನಾ ಸಮಾವೇಶಕ್ಕಿಂತಲೂ ಹೆಚ್ಚಾಗಿ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಏನಾದ್ರು ನಡೀತಿದೆಯಾ ಅನ್ನುವಂತಹ ಬೆಳವಣಿಗೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಈಗ ನೀವು ಭವ್ಯ ವೇದಿಕೆಯನ್ನು ಕೂಡ ಗಮನಿಸಬಹುದು. ಸರ್ಕಾರದ ಜನಪ್ರತಿನಿಧಿಗಳು ಜೊತೆಗೆ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸಹಜವಾಗಿಯೇ ಕೂಡ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದ್ರೆ ಬೃಹತ್ ಆದಂತಹ ಒಂದು ಸ್ಟೇಜ್ ಇರುತ್ತೆ. ಆ ಸ್ಟೇಜ್ನಲ್ಲಿ ನಾಯಕರು ಇರ್ತಾರೆ. ಆ ನಾಯಕರು ಬಂದಿರತಕ್ಕಂಥ ಕಾರ್ಯಕರ್ತರು ಮತ್ತೆ ಜನರೇನಿರ್ತಾರೆ ಅವ್ರನ್ನ ಉದ್ದೇಶಿಸಿ ಭಾಷಣವನ್ನ ಮಾಡ್ತಾರೆ. ಆದ್ರೆ ಈ ಬಾರಿಯ ಒಂದು ವೇದಿಕೆ ಏನಿದೆ, ವೇದಿಕೆ ಮುಂಭಾಗದಲ್ಲಿ ರ್ಯಾಂಪ್ ಅನ್ನ ಮಾಡಲಾಗಿದೆ. ಅದು ಕೂಡ ಬರೋಬ್ಬರಿ 200 ಮೀಟರ್ಗಳ ರ್ಯಾಂಪ್ ಅನ್ನ ಮಾಡಿರ್ತಕ್ಕಂಥದ್ದು. ಅಂದ್ರೆ ಇಡೀ ವೇದಿಕೆ ಏನಿದೆ, ಕಾರ್ಯಕ್ರಮದ ವೇದಿಕೆ ಏನಿದೆ, ಇಡೀ ಕಾರ್ಯಕ್ರಮ ನಡೆಯುವಂತ ಪೆಂಡಲ್ನ ಉದ್ದಕ್ಕೂ ಕೂಡ ಸಂಪೂರ್ಣವಾಗಿ ರ್ಯಾಂಪ್ ಅನ್ನ ರೆಡಿ ಮಾಡಿರ್ತಕ್ಕಂಥದ್ದು. ಈ ಒಂದು ರ್ಯಾಂಪ್ ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು, ಏನು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು, ಅದೇ ರೀತಿಯಾಗಿ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಸೇರಿದಂತೆ ಪ್ರಮುಖ ನಾಯಕರು ನಡೆದುಕೊಂಡು ಬರ್ತಾರೆ. ಅಂದ್ರೆ ಇಲ್ಲಿ ಇರ್ತಕ್ಕಂತಹ ಜನರೇನಿರ್ತಾರೆ, ಜನರ ಹತ್ರ ಕೈ ಬೀಸಿ ನೇರವಾಗಿ ಅವ್ರ ಹತ್ರ ಹೋಗಿ ಬರುವಂಥ ಒಂದು ಪ್ಲಾನ್ ಅನ್ನ ಈಗ ಕಾಂಗ್ರೆಸ್ನ ನಾಯಕರುಗಳು, ಸ್ಥಳೀಯ ನಾಯಕರುಗಳು ಕೂಡ ಮಾಡಿರ್ತಕ್ಕಂಥದ್ದು. ಏನು ನಾಳೆ ನಡೆಯುವಂತಹ ಈ ಒಂದು ಕಾರ್ಯಕ್ರಮ ಏನಿದೆ, ಸರ್ಕಾರದ ಸಾಧನಾ ಸಮಾವೇಶದ ಹೆಸರಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಏನಿದೆ, ಆ ಕಾರ್ಯಕ್ರಮದಲ್ಲಿ ಹೇಳುವಂಥದ್ದು ಅಂದರೆ ಸರ್ಕಾರ ಇಲ್ಲಿವರೆಗೆ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳೇನಿವೆ, ಸಾಧನೆ ಏನಿದೆ, ಅದನ್ನು ಬಿಂಬಿಸುವಂಥ ಕೆಲಸ ಆಗುತ್ತೆ ಅಂತೇಳಿ. ಆದರೆ ಈಗ ಇಲ್ಲಿ ವೇದಿಕೆಯನ್ನು ನಾವು ಗಮನಿಸಬೇಕು. ಈಗಾಗಲೇ ಕೂಡ ಸಾಕಷ್ಟು ಅಂದರೆ ಕೂರುವಂತಹ ಜನರಿಗೆ ಆಸನದ ವ್ಯವಸ್ಥೆಯನ್ನು ಕೂಡ ಸಂಪೂರ್ಣವಾಗಿ ಮಾಡಿದ್ದಾರೆ. ಅಂದರೆ ಜನ ಏನು ಕೂರ್ತಾರೆ, ಜನರ ಮಧ್ಯದಲ್ಲಿ ನಾಯಕರು ನಡ್ಕೊಂಡು ಬರುವಂಥದ್ದು ಇರ್ತಿತ್ತು. ಆದರೆ ಈಗ ನಡ್ಕೊಂಡು ಬರುವಂಥ ಸ್ಥಳಕ್ಕೆ ಸಂಪೂರ್ಣವಾಗಿ ರ್ಯಾಂಪನ್ನು ಮಾಡಲಾಗಿದೆ. ಸುಮಾರು 5 ಅಡಿ ಎತ್ತರಕ್ಕೆ ರ್ಯಾಂಪನ್ನು ಮಾಡಿ ಆ ಒಂದು ರ್ಯಾಂಪ್ ಮೇಲೆ ವೇದಿಕೆಗೆ ಬರುವಂತಹ ಮುಖ್ಯ ನಾಯಕರು ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇರ್ಬೋದು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇರ್ಬೋದು, ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ಅದೇ ರೀತಿಯಾಗಿ ಉಸ್ತುವಾರಿ ಸಚಿವ ಎಚ್.ಸಿ. ಮಹದೇವಪ್ಪ ಮತ್ತು ಪಶುಸಂಗೋಪನಾ ಸಚಿವರಾಗಿರ್ತಕ್ಕಂತಹ ಕೆ. ವೆಂಕಟೇಶ್ ಅವರು ಏನಿದ್ದಾರೆ, ಈ 5 ಜನರು ಕೂಡ ಈ ಒಂದು ರ್ಯಾಂಪ್ ಮೇಲೆ ನಡ್ಕೊಂಡು ಬರ್ತಾರೆ. ಜನರ ಹತ್ರ ಕೈ ಬೀಸಿ ಬಂದು ವೇದಿಕೆಯನ್ನು ಸೇರುವಂಥದ್ದು. ಅಂದರೆ ಈ ಇಡೀ ಕಾರ್ಯಕ್ರಮದ ಪೆಂಡಾಲ್ ಏನಿದೆ, ಪೆಂಡಾಲ್ನ ಮುಂಭಾಗದಲ್ಲೇ ಕೂಡ ಈ ಒಂದು ರ್ಯಾಂಪ್ಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಈ ರ್ಯಾಂಪ್ನಲ್ಲಿ ಸುಮಾರು 200 ಮೀಟರ್ಗಳ ಉದ್ದಕ್ಕೂ ಕೂಡ ನಡ್ಕೊಂಡು ಬರುವಂಥ ನಾಯಕರುಗಳೇನಿದ್ದಾರೆ ವೇದಿಕೆಯನ್ನು ತಲುಪ್ತಾರೆ. ವೇದಿಕೆಯನ್ನು ತಲುಪೋದಕ್ಕಿಂತ ಮುಂಚಿತವಾಗಿಯೇ ಕೂಡ ಜನರ ಹತ್ರ ಕೈ ಬೀಸಿ ಅವರನ್ನು ಮಾತಾಡಿಸಿ ಹೋಗುವಂಥ ಇಂಥದ್ದೊಂದು ಪ್ಲಾನನ್ನು ಈಗ ಸದ್ಯಕ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಅಂದರೆ ಸುಮಾರು 1 ಲಕ್ಷಕ್ಕೂ ಅಧಿಕ ಜನರನ್ನು ಸೇರಿಸುವಂಥ ಒಂದು ಪ್ಲಾನನ್ನು ಕಾಂಗ್ರೆಸ್ ಏನು ಹಾಕ್ಕೊಂಡಿದೆ, ಆ ಒಂದು ದೊಡ್ಡ ವೇದಿಕೆ ಏನಿದೆ, ವೇದಿಕೆಯಲ್ಲಿ ನಾಯಕರುಗಳು ತಮ್ಮ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೆ, ಜೊತೆಗೆ ಜನರಿಗೆ ನಾವು ಇನ್ನಷ್ಟು ಹತ್ರ ಆಗ್ತಿದ್ದೀವಿ ಅನ್ನೋ ಒಂದು ಪ್ರಚಾರವನ್ನು ಗಿಟ್ಟಿಸಲಿಕ್ಕೆ ಇಂಥದ್ದೊಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಅನ್ನೋ ಒಂದು ಮಾತುಗಳು ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧುಎಂ ಚಿನ್ಕುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.